ಎಚ್ ಆಂಜನೇಯ ಅವರನ್ನು ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಒತ್ತಾಯಿಸಿ ಎಐಸಿಸಿ ಅಧ್ಯಕ್ಷರಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಅಭಿಮಾನಿಯೊಬ್ಬ ಗಮನ ಸೆಳೆದಿದ್ದಾನೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ಸಿಸೆಲ್ನ ಅಧ್ಯಕ್ಷರು ಮತ್ತು ಆಂಜನೇಯ ಅಭಿಮಾನಿಯೇ ಬಳಗದ ಕೋಟಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಎಚ್ ಆಂಜನೇಯ ಅವರನ್ನು ಹೈಕಮಾಂಡ್ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಒತ್ತಾಯಿಸಿದ್ದಾನೆ. ಇನ್ನು ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಗಮನ ಸೆಳೆದಿದ್ದಾನೆ. ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯವನ್ನು ಸಂಘಟನೆ ಮಾಡುವ ಶಕ್ತಿ ಕೇವಲ ಆಂಜನೇಯ ಅವರಿಗೆ ಇದೆ. ಆಂಜನೇಯವರು ಎಲ್ಲೇ ಹೋದರೂ ಸಹ ಜನ ಸೇರುತ್ತಾರೆ. 2023ರ ಚುನಾವಣೆಯಲ್ಲಿ ಪ್ಯಾಕೇಜ್ ರೀತಿಯಲ್ಲಿ ಎಚ್ ಆಂಜನೇಯ ಅವರನ್ನು ಸೋಲಿಸಿದ್ದಾರೆ. ಎಚ್ ಆಂಜನೇಯವರು ಗೆದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗುತ್ತಾರೆ ಎಂದು ಕೆಲವರು ಕಾಲು ಎಳೆದರೆ ಡಿಸಿಎಂ ಆಗುತ್ತಾರೆ ಎಂದು ಇನ್ನು ಕೆಲವರು ಕಾಲು ಎಳೆದಿದ್ದಾರೆ. ಷಡ್ಯಂತ್ರದಿಂದ ಪ್ಯಾಕೇಜ್ ಮಾಡಿ ಎಚ್ ಆಂಜನೇಯ ಅವರನ್ನು ಸೋಲಿಸಿದ್ದಾರೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಮಾದಿಗ ಸಮುದಾಯದ ಮತ ಕೇಳಬೇಕಾದರೆ ಸರ್ಕಾರ ಈ ಒಂದು 5 ಎಂಎಲ್ಸಿ ಸ್ಥಾನಗಳಲ್ಲಿ ಎಚ್ ಆಂಜನೇಯ ಅವರನ್ನು ಕೂಡ ಎಂಎಲ್ಸಿ ಮಾಡಿ ಮಂತ್ರಿ ಮಾಡದೆ ಹೋದರೆ ಸಮುದಾಯ ಕಾಂಗ್ರೆಸ್ಸನ್ನು ಕೈ ಬಿಡಬೇಕಾಗುತ್ತದೆ. ಇದರಿಂದಾಗಿ ಕಾಂಗ್ರೆಸ್ ಅಧಪತನಕ್ಕೆ ಹೋಗುತ್ತದೆ. ಇನ್ನು 50 ಕ್ಷೇತ್ರದಲ್ಲಿ ಗೆಲುವು ಕೊಡಲು ಮಾದಿಗರಿಗೆ ಶಕ್ತಿ ಇದೆ. ಆಂಜನೇಯ ಅವರನ್ನು ಕ್ಯಾಬಿನೆಟ್ಗೆ ಕರೆದುಕೊಂಡು ಹೋದರೆ ಸಮಸ್ಯೆ ಆಗುತ್ತದೆ ಎಂದು ಕೆಲವರು ಕುತಂತ್ರ ಮಾಡುತ್ತಿದ್ದು, ಇಲ್ಲವಾದರೆ ಮುಂದಿನ ಹೋರಾಟ ವಿಕೋಪಕ್ಕೆ ಹೋಗುತ್ತದೆ. ಇದಕ್ಕಾಗಿ ನನ್ನ ರಕ್ತದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಕ್ತದಲ್ಲಿ ಎಚ್ ಆಂಜನೇಯ ಅವರನ್ನು ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಪತ್ರ ಬರೆದಿದ್ದಾಗಿ ಕೋಟಪ್ಪ ಅವರು ಮಾಹಿತಿ ನೀಡಿದ್ದಾರೆ. ಈಗೇನು 5 ಎಂಎಲ್ಸಿ ಡೈರೆಕ್ಟ್ ನಾಮಿನೇಟೆಡ್ ಏನಿದ್ದಾವೋ, ಸರ್ಕಾರ ಮಾಡುವಂಥ ನಾಮಿನೇಟೆಡ್ ಏನಿದ್ದಾವೋ ಅದರಲ್ಲಿ ಆಂಜನೇಯರೊಬ್ಬರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡದೆ ಹೋದರೆ 23ರ ಹಿಂದಿನ ಚುನಾವಣೆಯಲ್ಲಿ 18ರ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಹಿರಿಯಣ್ಣರಾದಂಥ ಇನ್ನೊಂದು ಸಮುದಾಯ, ಸೋದರ ಸಮುದಾಯ ಕಾಂಗ್ರೆಸ್ಸನ್ನು ಕೈಬಿಟ್ಟಿತ್ತು. ನಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ಸನ್ನು ಕೈಬಿಟ್ಟಿದ್ದು. ನಮಗಿಂತ ಹಿರಿಯಣ್ಣ ನಮ್ಮ ಸೋದರ ಸಮಾಜ ಅದನ್ನು ಕಾಂಗ್ರೆಸ್ಸನ್ನು ಕೈಬಿಟ್ಟಿತ್ತು. BJPಗೆ ಅವರು ಕೈ ಜೋಡಿಸಿದ್ರು, 104 ಸೀಟ್ ಬಂತು. ಮುಂದಿನ ಚುನಾವಣೆ 28ರ ಚುನಾವಣೆಯಲ್ಲಿ ಮಾದಿಗ ಸಮುದಾಯ ಕಾಂಗ್ರೆಸ್ಸನ್ನು ಕೈ ಬಿಟ್ಟರೆ ಅಧಪತನಕ್ಕೆ ಹೋಗೋದಂತೂ ಸತ್ಯ. ಯಾಕಂದ್ರೆ ನಾವು ರಾಜ್ಯದಲ್ಲಿ 50 ಲಕ್ಷ ಜನ ಇದ್ದೀವಿ. ನಾವು ಮಾದಿಗರು 50 ಲಕ್ಷ ಜನ ಇರೋದ್ರಿಂದ ನಮಗೂ ಒಂದು 30-40 ಬೇಡ 50 ಸೀಟನ್ನು ಗೆಲ್ಲಿಸುವಂಥ ಒಂದು ಶಕ್ತಿ ಆವಾಗ ಕ್ಷೇತ್ರದಲ್ಲಿದೆ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 30-40 ಸಾವಿರ ಓಟಿದ್ವಿ ನಾವು ಇಡೀ ರಾಜ್ಯದಲ್ಲಿ. ಹಾಗಾಗಿ ನಮ್ಮ ಸಮಾಜದ ಮುಂಚೂಣಿ ನಾಯಕರಾದಪ್ಪ ಅಂತ ಕೇಳಿದರೆ ಅದು ಆಂಜನೇಯರೇ. ಆಂಜನೇಯರನ್ನ ಕ್ಯಾಬಿನೆಟ್ಗೆ ಕರ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಕೆಲವರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರನ್ನ ತುಳಿತಾ ಹೋಗ್ತಿದ್ರೆ, ತುಳಿದ್ರೆ ಇದು ಆಂಜನೇಯರಿಗೆ ಸಮಸ್ಯೆ ಅಲ್ಲ, ನಮ್ಮ ಸಮುದಾಯಕ್ಕೆ ಸಮಸ್ಯೆ. ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಬರುತ್ತೆ. ಅದಕ್ಕೆ ಹಾಗಾಗಬಾರ್ದು. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಆಂಜನೇಯವರನ್ನು ಎಂಎಲ್ಸಿ ಮಾಡ್ಕೊಂಡ್ಬಿಟ್ಟು ಮಂತ್ರಿ ಮಾಡಿದರೆ ಮುಂದಿನ 28 ಚುನಾವಣೆಯಲ್ಲಿ ಇಡೀ ರಾಜ್ಯವನ್ನು ಸುತ್ತಿ ಮಾದಿಗರ ಓಟುಗಳನ್ನು ಬೇರೆ ಪಕ್ಷದತ್ತ ಹೂವಾಲಿಲ್ದಂಗೆ ಅವರು ಕ್ರೋಢೀಕರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗುತ್ತೆ. ಬರದೇ ಹೋದರೆ ಆಂಜನೇಯವ್ರ ಮಂತ್ರಿ ಮಾಡದೆ ಹೋದರೆ ಮುಂದಿನ ಹೋರಾಟ ಭಾಳ ವ್ಯತಿರಿಕ್ತವಾಗಿರುತ್ತೆ. ಅದಕ್ಕೆ ನನ್ನ ವಿಶೇಷವಾದ ಒಂದು ಮನವೇನೆಂದರೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಸರ್ ಇದ್ದರು ಎಐಸಿಸಿ ಅಧ್ಯಕ್ಷರಿಗೆ ನನ್ನ ಸ್ವಂತ ರಕ್ತದಲ್ಲಿ ಬರೆದಿರುವಂಥ ನನ್ನ ರಕ್ತದಲ್ಲಿ ನಾನು ಬಿ ಪಾಸಿಟಿವು, ಯಾರಿಗಾರ ನಾಳೆ ಕ್ವಶನ್ ಮಾಡ್ಬೋದು ಯಾವುದೋ ಬ್ಲಡ್ ತಂದು ಬರುತ್ತೇನೆ ಅಂತೇಳಿ. ಆ ಬ್ಲಡ್ ಹಂಗೆ ಸ್ಟಾಕ್ ಇರುತ್ತೆ, ಈ ಬ್ಲಡ್ಡನ್ನು ಬೇಕಾದ್ರೆ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಅವ್ರು ಟೆಸ್ಟ್ ಮಾಡಿಸಿದ್ರೆ ಬಿ ಪಾಸಿಟಿವ್ ಬ್ಲಡ್ಡೇ ಬರಬೇಕು. ನಾನು ಪಟ್ಟ ಆಂಜನೇಯ ಸಾಹೇಬ್ರ ಅಭಿಮಾನಿ. ನನ್ನ ಸ್ವಂತ ರಕ್ತದಲ್ಲಿ ಆಂಜನೇಯ ಸಾಹೇಬ್ರಿಗೋಸ್ಕರ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಹೈಕಮಾಂಡ್ ಅವರಿಗೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಿಗೆ ಈ ಒಂದು ನಿಮ್ಮ ಮೂಲಕ ಈ ಒಂದು ರಕ್ತದಲ್ಲಿ ಪತ್ರವನ್ನು ಬರೆಯುವುದರ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ದಯವಿಟ್ಟು ಇವೆಲ್ಲರೂ ಸಹಕರಿಸಿ ಈ ಒಂದು ಮೆಸೇಜನ್ನು ಹೈಕಮಾಂಡ್ ಅವರಿಗೆ ಹೋಗೋವರೆಗೂ ತಲುಪಿಸುವಂಥ ಕೆಲಸ ನೀವು ಮಾಡಬೇಕಂತ